ಇವತ್ತು ನವರಾತ್ರಿಯ 4ನೇ ದಿನ. ಇಂದು ಕೂಷ್ಮಾಂಡ ದೇವಿಯ ಆರಾಧನೆ ಮಾಡಲಾಗುತ್ತೆ. ಹಾಗಿದ್ರೆ ಈ ಕೂಷ್ಮಾಂಡ ದೇವಿ ಯಾರು? ಈಕೆಯ ಜನನ ಯಾವ ಉದ್ದೇಶಕ್ಕೆ ಆಯಿತು ಅಂತ ಆಧ್ಯಾತ್ಮಿಕ ಚಿಂತಕಿ BV ಆರತಿ ಅವರು ರಿಪಬ್ಲಿಕ್ ಕನ್ನಡದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಮಸ್ಕಾರ, ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ನವರಾತ್ರಿ ಹಬ್ಬ, ಬೊಂಬೆ ಹಬ್ಬ ತುಂಬ ಪ್ರಸಿದ್ಧವಾದದ್ದು. ಸಮಗ್ರ ಭಾರತ ವರ್ಷದ ಮೂಲೆಗಳಲ್ಲಿ ಹಿಂದಿನ ನಮ್ಮ ಅಖಂಡ ಭಾರತ ಯಾವುದಿತ್ತು ಆ ಕಡೆ ಅಫ್ಘಾನಿಸ್ತಾನ್, ಪರ್ಷಿಯಾಯಿಂದ ಈ ಕಡೆ ಕಂಬೋಡಿಯಾವರೆಗೂ, ಮೇಲೆ ಟಿಬೆಟ್ಟಿಂದ ಕೆಳಗೆ ಶ್ರೀಲಂಕಾವರೆಗೂ ಈ ಕಚಡ ಆಕ್ರಮಣಕಾರರು ಬಂದು ನಮ್ಮ ತುಂಡರಿಸುವ ಮುಂಚೆ ಎಲ್ಲವೂ ಒಂದಾಗಿ ಸರ್ವತ್ರ ಈ ಅದ್ಭುತವಾದಂಥ ಶರನ್ನವರಾತ್ರೋತ್ಸವದ ಆಚರಣೆ ಒಂದಲ್ಲ ಒಂದು ರೀತಿ ಆಗ್ತಿತ್ತು ಪ್ರಾದೇಶಿಕ ವೈವಿಧ್ಯಗಳಿಂದ. ಹಾಗೆ ಭಾರತ ಜನನಿಯ ತನುಜಾತೆಯಾದಂಥ ಕರ್ನಾಟಕ ಮಾತೆಯ ಅಂತರಂಗವಾದಂಥ ಮೈಸೂರಿನಲ್ಲಿ ವಿಶೇಷವಾದಂಥ ದಸರಾ ಆಚರಣೆ ಮಾಡ್ತೀವಿ. ಈ ದಸರಾ 9 ದಿನಗಳನ್ನು ನವರಾತ್ರಿ ಅಂತ ಕರೆದ್ರೆ ವಿಜಯದಶಮಿ ಸೇರಿಸಿ 10 ದಿನ ಮಾಡಿದ್ದನ್ನು ದಸರಾ ಅಂತ ಹೇಳುವಂಥದ್ದು ಒಂದು ಪದ್ಧತಿ. ಇವತ್ತು ನವರಾತ್ರದ 4ನೇ ದಿನ. ನವದುರ್ಗೆಯರನ್ನು ಪೂಜೆ ಮಾಡ್ತೀವಿ. ವಿಶೇಷವಾಗಿ ನವರಾತ್ರದಲ್ಲಿ ಇನ್ನೂ ನಾನಾ ರೂಪಗಳಲ್ಲಿ ಪೂಜೆ ಮಾಡ್ತೀವಿ. ನವದುರ್ಗೆಯರನ್ನು ಆರಾಧಿಸುವುದು ಬಹಳ ಪ್ರಸಿದ್ಧವಾದಂಥ ಒಂದು ಪದ್ಧತಿ. 1ನೇ ದಿನ ಶೈಲಪುತ್ರಿಯನ್ನಾಗಿ, 2ನೇ ದಿನ ಬ್ರಹ್ಮಚಾರಿಣಿಯಾಗಿ, 3ನೇ ದಿನ ಚಂದ್ರಘಂಟೆ ಮದುವೆ ಹೆಣ್ಣಾಗಿ, 4ನೇ ದಿನ ಇವತ್ತು ನಾವು ಜಗನ್ಮಾತೆಯನ್ನು ಕೂಷ್ಮಾಂಡ ರೂಪದಲ್ಲಿ ಪೂಜೆ ಮಾಡ್ತೀವಿ. ಕೂಷ್ಮ ಅಂತಂದರೆ ಸೂಕ್ಷ್ಮ ಅಂತ ಅರ್ಥ, ಅಂಡ ಅಂದರೆ ಅಂಡ ಬೀಜ ಅಂತ. ಹೀಗೆ ಅತ್ಯಂತ ಸೂಕ್ಷ್ಮವಾದ ಬೀಜದ ರೂಪದಲ್ಲಿ ಸಮಸ್ತ ಬ್ರಹ್ಮಾಂಡವನ್ನು ತನ್ನ ಗರ್ಭದಲ್ಲಿ ಹೊಂದಿರುವಂಥ ಮಹಾತಾಯಿ, ಬ್ರಹ್ಮಾಂಡದ ತಾಯಿ, ಸಕಲ ಬ್ರಹ್ಮಾಂಡದ ಜನನಿಯೇ ಈ ಕೂಷ್ಮಾಂಡ ದೇವಿ. ಆ ಬ್ರಹ್ಮಕೀಟ ಜನನಿ. ಈ ಜಗತ್ತಲ್ಲಿರುವ ಸರ್ವಸ್ವವು ಅವಳದೇ ಒಂದು ಉತ್ಪತ್ತಿ. ಆದರೆ ಅದೆಲ್ಲವೂ ಅವಳೊಳಗೆ ಇದೆ. ಅದನ್ನು ಹುಟ್ಟಿಸಿ, ತಾನೇ ಧರಿಸಿ, ತಾನೇ ಲಯಗೊಳಿಸುವಂಥ ಸೃಷ್ಟಿಸ್ಥಿತಿ ಲಯಕಾರಿಣಿ ಜಗನ್ಮಾತೆ. ಅಂತಹ ಕೂಷ್ಮಾಂಡ ದೇವಿ ಮಾತೃತ್ವದ ಸಂಕೇತವಾಗಿದ್ದಾಳೆ. ಸಕಲ ಬ್ರಹ್ಮಾಂಡವನ್ನು ಬಸಿರಲಿ ಧರಿಸಿ ನಿತ್ಯವೂ ಪೊರೆವಳು ಅಂತ ಕವಿಗಳು ಹಾಡ್ತಾರಲ್ಲ, ಹಾಗೆ ಸಕಲ ಬ್ರಹ್ಮಾಂಡವೇ ಅವಳ ಹೊಟ್ಟೆನಲ್ಲಿ ಒಂದು ಸಣ್ಣ ಅಂಡದ ರೂಪದಲ್ಲಿದೆ. ಅಂದರೆ ಅವಳ ಎಷ್ಟು ಅನಂತ ಸ್ವರೂಪಿಣಿ ಅಂತ ಗೊತ್ತಾಗುತ್ತೆ. ಈ ನಮ್ಮ ದೇವತಾ ರೂಪಗಳು ನಮ್ಮ ಹಾಗೆ ಮಾಂಸಲ ದೇಹವುಳ್ಳಂಥ ರೂಪಗಳಲ್ಲ. ಇವುಗಳೆಲ್ಲ ಸಮಸ್ತ ವಿರಾಟ್ ಬ್ರಹ್ಮಾಂಡವನ್ನು ಪ್ರತಿನಿಧಿಸುವಂಥ ರೂಪಗಳು ಅಂತ ಗೊತ್ತಾಗತ್ತೆ. ಅಂಥ ಇಡೀ ಜಗತ್ತನ್ನು ನಡೆಸ್ತಾ ಇರುವಂಥ ಮಹಾಪ್ರಕೃತಿ ಆದ್ಯಾಶಕ್ತಿ ಜಗನ್ಮಾತೃ ಸ್ವರೂಪಿಣಿ ಏನಿದೆ, ಸ್ವರೂಪ ಏನಿದೆ, ಅದೇ ಕೂಷ್ಮಾಂಡ ದೇವಿಯ ರೂಪವಾಗಿದೆ. ಅಂತ ಕೂಷ್ಮಾಂಡ ನಾವು ನೋಡ್ತಾ ಇರುವ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಆ ಹಿನ್ನೆಲೆಯಲ್ಲಿ ನೋಡಿದಾಗ ಅವಳು ಮದುವೆ ಹೆಣ್ಣಾದ್ಲು. ಈಗ ಅವಳು ತಾಯಿ ಆಗ್ತಾ ಇದ್ದಾಳೆ. ಸಮಸ್ತ ಬ್ರಹ್ಮಾಂಡವನ್ನು ಪ್ರಸವಿಸೋದಕ್ಕೆ ಅವಳು ಸಿದ್ಧಳಾಗಿದ್ದಾಳೆ. ಸಮಸ್ತ ಬ್ರಹ್ಮಾಂಡ ನಿರಂತರವೂ ಸೃಷ್ಟಿಯಾಗ್ತಿದೆ ಅಂತ ನಮ್ಮ ಪುರಾಣಗಳು ಹೇಳುತ್ತವೆ. ಅನುಕ್ಷಣವೂ ನಾನೀಗ ಮಾತಾಡ್ತಾ ಇರುವಾಗಲೇ ಅದೆಷ್ಟೋ ಸೃಷ್ಟಿ ಆಗಿಬಿಟ್ಟಿರುತ್ತೆ. ಪ್ರತಿ ಕ್ಷಣವೂ ಸೃಷ್ಟಿ ಆಗ್ತಾನೇ ಇದೆ, ಲಯವಾಗ್ತಾನೇ ಇದೆ, ಸೃಷ್ಟಿ ಆಗ್ತಾನೇ ಇದೆ, ಲಯವಾಗ್ತಾನೇ ಇದೆ. ಎಲ್ಲೋ ಒಂದು ಕಡೆ ಏನೋ ಹುಟ್ಟುತ್ತಾನೇ ಇದೆ, ಏನೋ ಅಳಿತಾನೇ ಇದೆ. ಇದು ಸೃಷ್ಟಿಯ ಡೈನಮಿಕ್ ಫಾರ್ಮ್, ಅಂದರೆ ನಿರಂತರ ಸಕ್ರಿಯವಾಗಿರುವಂಥ ಸೃಷ್ಟಿಯ ರೂಪ. ಹೀಗೆ ನಡೆಸ್ತಾ ಇರುವಂಥ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳೇ ಜಗನ್ಮಾತೆ ಕೂಷ್ಮಾಂಡ ದೇವಿ. ಹಾಗಾಗಿ ಮಹಾಮಾತೆಯಾದಂಥ ಕೂಷ್ಮಾಂಡಳನ್ನು ಸ್ಮರಿಸಿದಾಗ ನಮಗೆ ಮಾತೃತ್ವವು, ಸಂತಾನ ಪ್ರಾಪ್ತಿಯು, ಶುಭವು ಉಂಟಾಗುತ್ತೆ. ಗಾರ್ಹಸ್ಥ್ಯದಲ್ಲಿ ಸಂತೋಷ ಉಂಟಾಗುತ್ತೆ. ಸಂಸಾರ ಜೀವನ ಚೆನ್ನಾಗಿರುತ್ತೆ. ಜೊತೆಗೆ ನಾನು ನನ್ನ ಮಕ್ಕಳು ಇಷ್ಟೇ ಅಲ್ಲ ಜೀವನ, ಸಮಸ್ತ ಬ್ರಹ್ಮಾಂಡವೇ ನನ್ನ ಮನೆ ಅಂತ ವಿಶಾಲ ದರ್ಶನ ಕೂಡ ನಮಗೆ ಸಿಕ್ಕತ್ತೆ. ಹಾಗಾಗಿ ಕೂಷ್ಮಾಂಡ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತೀವಿ ಈ ನವರಾತ್ರದ 4ನೇ ದಿನ. ಇನ್ನೇನು ಸ್ಕಂದನನ್ನು ಸುಬ್ರಹ್ಮಣ್ಯನಿಗೆ ಜನ್ಮ ಕೊಡೋದಕ್ಕೆ ಸಿದ್ಧಳಾಗಿದ್ದಾಳೆ. ಧರ್ಮ ರಕ್ಷಣೆಗೆ ಬೇಕಾದ ವ್ಯವಸ್ಥೆಯನ್ನು ರೀಸೆಟ್ ಮಾಡ್ತಾಳೆ ಜಗನ್ಮಾತೆ. ನಾವು ಕ್ಲಾಕ್ ರೀಸೆಟ್ ಮಾಡ್ಕೊಳ್ಳೋ ಹಾಗೆ ಧರ್ಮ ತನ್ನಂತಾನೇ ರೀಸೆಟ್ ಮಾಡ್ಕೊಳ್ಳುತ್ತೆ. ದುಷ್ಕರ್ಮಿಗಳು ಹಠಾಟೋಪ ಅವರು ಜಾಸ್ತಿ ಆದಾಗ, ಈ ನಮ್ಮ ದೇಶ ಧರ್ಮಗಳನ್ನು ನಾಶ ಮಾಡುವ ಪ್ರಯತ್ನಗಳಾದಾಗ ಧರ್ಮ ನೋಡೋಷ್ಟು ನೋಡುತ್ತೆ, ಕೊನೆಗೆ ಎಲ್ಲವನ್ನು ರೀಸೆಟ್ ಮಾಡುತ್ತೆ. ದುಷ್ಟ ದಮನ ಶಿಷ್ಟ ರಕ್ಷಣೆ ಆಗೇ ಆಗುತ್ತೆ. ಅಂಥ ಆ ದುಷ್ಟ ದಮನ ಶಿಷ್ಟ ರಕ್ಷಣೆಗೆ ಒಳ್ಳೆ ನಾಯಕತ್ವ ಬೇಕು. ಅಂಥ ನಾಯಕತ್ವವನ್ನು ಹುಟ್ಟಿಸೋದಕ್ಕೆ, ಸ್ಕಂದನನ್ನು ಹುಟ್ಟಿಸೋದಕ್ಕೆ, ಸ್ಕಂದ ಮಾತಾ ಆಗೋದಕ್ಕೆ ಪೂರ್ವದಲ್ಲಿ ಅವಳು ಗರ್ಭಿಣಿಯಾಗಿದ್ದಾಳೆ. ಅಂಥ ಬ್ರಹ್ಮಾಂಡವನ್ನು ಅಥವಾ ಬ್ರಹ್ಮಾಂಡ ನಾಯಕನನ್ನು ಪ್ರಸವಿಸೋದಕ್ಕೆ ಅವಳು ಸಿದ್ಧಳಾಗಿದ್ದಾಳೆ ಅನ್ನೋ ಅರ್ಥವೂ ಬರುತ್ತೆ. ಅಂಥ ಕೂಷ್ಮಾಂಡ ದೇವಿ ನಮಗೆಲ್ಲ ಶುಭವನ್ನುಂಟು ಮಾಡಲಿ. ನಮಸ್ಕಾರ. ಇವತ್ತು ನವರಾತ್ರಿಯ 4ನೇ ದಿನ. ಇಂದು ಕೂಷ್ಮಾಂಡ ದೇವಿಯ ಆರಾಧನೆ ಮಾಡಲಾಗುತ್ತೆ. ಹಾಗಿದ್ರೆ ಈ ಕೂಷ್ಮಾಂಡ ದೇವಿ ಯಾರು?
ಈಕೆಯ ಜನನ ಯಾವ ಉದ್ದೇಶಕ್ಕೆ ಆಯಿತು ಅಂತ ಆಧ್ಯಾತ್ಮಿಕ ಚಿಂತಕಿ BV ಆರತಿ ಅವರು ರಿಪಬ್ಲಿಕ್ ಕನ್ನಡದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಮಸ್ಕಾರ. ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ನವರಾತ್ರಿ ಹಬ್ಬ, ಬೊಂಬೆ ಹಬ್ಬ ತುಂಬ ಪ್ರಸಿದ್ಧವಾದದ್ದು. ಸಮಗ್ರ ಭಾರತ ವರ್ಷದ ಮೂಲೆ ಮೂಲೆಗಳಲ್ಲಿ ಹಿಂದಿನ ನಮ್ಮ ಅಖಂಡ ಭಾರತ ಯಾವುದಿತ್ತು ಆ ಕಡೆ ಅಫ್ಘಾನಿಸ್ತಾನ್, ಪರ್ಷಿಯಾದಿಂದ ಈ ಕಡೆ ಕಂಬೋಡಿಯಾವರೆಗೂ, ಮೇಲೆ ಟಿಬೆಟ್ಟಿಂದ ಕೆಳಗೆ ಶ್ರೀಲಂಕಾವರೆಗೂ ಈ ಕಚಡ ಆಕ್ರಮಣಕಾರರು ಬಂದು ನಮ್ಮ ತುಂಡರಿಸುವ ಮುಂಚೆ ಎಲ್ಲವೂ ಒಂದಾಗಿ ಸರ್ವತ್ರ ಈ ಅದ್ಭುತವಾದಂಥ ಶರನ್ನವರಾತ್ರೋತ್ಸವದ ಆಚರಣೆ ಒಂದಲ್ಲ ಒಂದು ರೀತಿ ಆಗ್ತಿತ್ತು ಪ್ರಾದೇಶಿಕ ವೈವಿಧ್ಯಗಳಿಂದ. ಹಾಗೆ ಭಾರತ ಜನನಿಯ ತನುಜಾತೆಯಾದಂಥ ಕರ್ನಾಟಕ ಮಾತೆಯ ಅಂತರಂಗವಾದಂಥ ಮೈಸೂರಿನಲ್ಲಿ ವಿಶೇಷವಾದಂಥ ದಸರಾ ಆಚರಣೆ ಮಾಡ್ತೀವಿ. ಈ ದಸರಾ 9 ದಿನಗಳನ್ನು ನವರಾತ್ರಿ ಅಂತ ಕರೆದ್ರೆ ವಿಜಯದಶಮಿ ಸೇರಿಸಿ 10 ದಿನ ಮಾಡಿದ್ದನ್ನು ದಸರಾ ಅಂತ ಹೇಳುವಂಥದ್ದು ಒಂದು ಪದ್ಧತಿ. ಇವತ್ತು ನವರಾತ್ರದ 4ನೇ ದಿನ. ನವದುರ್ಗೆಯರನ್ನು ಪೂಜೆ ಮಾಡ್ತೀವಿ. ವಿಶೇಷವಾಗಿ ನವರಾತ್ರದಲ್ಲಿ ಇನ್ನು ನಾನಾ ರೂಪಗಳಲ್ಲಿ ಪೂಜೆ ಮಾಡ್ತೀವಿ. ನವದುರ್ಗೆಯರನ್ನು ಆರಾಧಿಸುವುದು ಬಹಳ ಪ್ರಸಿದ್ಧವಾದಂಥ ಒಂದು ಪದ್ಧತಿ. 1ನೇ ದಿನ ಶೈಲಪುತ್ರಿಯನ್ನಾಗಿ, 2ನೇ ದಿನ ಬ್ರಹ್ಮಚಾರಿಣಿಯಾಗಿ, 3ನೇ ದಿನ ಚಂದ್ರಘಂಟೆ ಮದುವೆ ಹೆಣ್ಣಾಗಿ, 4ನೇ ದಿನ ಇವತ್ತು ನಾವು ಜಗನ್ಮಾತೆಯನ್ನು ಕೂಷ್ಮಾಂಡ ರೂಪದಲ್ಲಿ ಪೂಜೆ ಮಾಡ್ತೀವಿ. ಕೂಷ್ಮ ಅಂತಂದರೆ ಸೂಕ್ಷ್ಮ ಅಂತ ಅರ್ಥ, ಅಂಡ ಅಂದರೆ ಅಂಡ ಬೀಜ ಅಂತ. ಹೀಗೆ ಅತ್ಯಂತ ಸೂಕ್ಷ್ಮವಾದ ಬೀಜದ ರೂಪದಲ್ಲಿ ಸಮಸ್ತ ಬ್ರಹ್ಮಾಂಡವನ್ನು ತನ್ನ ಗರ್ಭದಲ್ಲಿ ಹೊಂದಿರುವಂಥ ಮಹಾತಾಯಿ, ಬ್ರಹ್ಮಾಂಡದ ತಾಯಿ, ಸಕಲ ಬ್ರಹ್ಮಾಂಡದ ಜನನಿಯೇ ಈ ಕೂಷ್ಮಾಂಡ ದೇವಿ. ಆ ಬ್ರಹ್ಮಕೀಟ ಜನನಿ. ಈ ಜಗತ್ತಲ್ಲಿರುವ ಸರ್ವಸ್ವವೂ ಅವಳದೇ ಒಂದು ಉತ್ಪತ್ತಿ. ಆದರೆ ಅದೆಲ್ಲವೂ ಅವಳೊಳಗೆ ಇದೆ. ಅದನ್ನು ಹುಟ್ಟಿಸಿ ತಾನೇ ಧರಿಸಿ ತಾನೇ ಲಯಗೊಳಿಸುವಂಥ ಸೃಷ್ಟಿ ಸ್ಥಿತಿ ಲಯಕಾರಿಣಿ ಜಗನ್ಮಾತೆ. ಅಂತಹ ಕೂಷ್ಮಾಂಡ ದೇವಿ ಮಾತೃತ್ವದ ಸಂಕೇತವಾಗಿದ್ದಾಳೆ. ಸಕಲ ಬ್ರಹ್ಮಾಂಡವನ್ನು ಬಸಿರಲಿ ಧರಿಸಿ ನಿತ್ಯವೂ ಪೊರೆವಳು ಅಂತ ಕವಿಗಳು ಹಾಡ್ತಾರಲ್ಲ, ಹಾಗೆ ಸಕಲ ಬ್ರಹ್ಮಾಂಡವೇ ಅವಳ ಹೊಟ್ಟೆನಲ್ಲಿ ಒಂದು ಸಣ್ಣ ಅಂಡದ ರೂಪದಲ್ಲಿದೆ. ಅಂದರೆ ಅವಳ ಎಷ್ಟು ಅನಂತ ಸ್ವರೂಪಿಣಿ ಅಂತ ಗೊತ್ತಾಗುತ್ತೆ. ಈ ನಮ್ಮ ದೇವತಾ ರೂಪಗಳು ನಮ್ಮ ಹಾಗೆ ಮಾಂಸಲ ದೇಹವುಳ್ಳಂಥ ರೂಪಗಳಲ್ಲ. ಇವುಗಳೆಲ್ಲ ಸಮಸ್ತ ವಿರಾಟ್ ಬ್ರಹ್ಮಾಂಡವನ್ನು ಪ್ರತಿನಿಧಿಸುವಂಥ ರೂಪಗಳು ಅಂತ ಗೊತ್ತಾಗತ್ತೆ. ಅಂಥ ಇಡೀ ಜಗತ್ತನ್ನು ನಡೆಸ್ತಾ ಇರುವಂಥ ಮಹಾಪ್ರಕೃತಿ ಆದ್ಯಾಶಕ್ತಿ ಜಗನ್ಮಾತೃ ಸ್ವರೂಪಿಣಿ ಏನಿದೆ, ಸ್ವರೂಪ ಏನಿದೆ, ಅದೇ ಕೂಷ್ಮಾಂಡ ದೇವಿಯ ಪ್ರತಿ ರೂಪವಾಗಿದೆ. ಅಂತ ಕೂಷ್ಮಾಂಡ ನಾವು ನೋಡ್ತಾ ಇರುವ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಅವಳು ಮದುವೆ ಹೆಣ್ಣಾದ್ಲು, ಈಗ ಅವಳು ತಾಯಿ ಆಗ್ತಾ ಇದ್ದಾಳೆ. ಸಮಸ್ತ ಬ್ರಹ್ಮಾಂಡವನ್ನು ಪ್ರಸವಿಸೋದಕ್ಕೆ ಅವಳು ಸಿದ್ಧಳಾಗಿದ್ದಾಳೆ. ಸಮಸ್ತ ಬ್ರಹ್ಮಾಂಡ ನಿರಂತರವೂ ಸೃಷ್ಟಿಯಾಗ್ತಿದೆ ಅಂತ ನಮ್ಮ ಪುರಾಣಗಳು ಹೇಳುತ್ತವೆ. ಅನುಕ್ಷಣವೂ ನಾನೀಗ ಮಾತಾಡ್ತಾ ಇರುವಾಗಲೇ ಅದೆಷ್ಟೋ ಸೃಷ್ಟಿ ಆಗಿಬಿಟ್ಟಿರುತ್ತೆ. ಪ್ರತಿ ಕ್ಷಣವೂ ಸೃಷ್ಟಿ ಆಗ್ತಾನೇ ಇದೆ, ಲಯವಾಗ್ತಾನೇ ಇದೆ, ಸೃಷ್ಟಿ ಆಗ್ತಾನೇ ಇದೆ, ಲಯವಾಗ್ತಾನೇ ಇದೆ. ಎಲ್ಲೋ ಒಂದು ಕಡೆ ಏನೋ ಹುಟ್ಟುತ್ತಾನೇ ಇದೆ, ಏನೋ ಅಳಿತಾನೇ ಇದೆ. ಇದು ಸೃಷ್ಟಿಯ ಡೈನಮಿಕ್ ಫಾರ್ಮ್, ಅಂದರೆ ನಿರಂತರ ಸಕ್ರಿಯವಾಗಿರುವಂಥ ಸೃಷ್ಟಿಯ ರೂಪ. ಹೀಗೆ ನಡೆಸ್ತಾ ಇರುವಂಥ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳೇ ಜಗನ್ಮಾತೆ ಕೂಷ್ಮಾಂಡ ದೇವಿ. ಹಾಗಾಗಿ ಮಹಾಮಾತೆಯಾದಂಥ ಕೂಷ್ಮಾಂಡಳನ್ನು ಸ್ಮರಿಸಿದಾಗ ನಮಗೆ ಮಾತೃತ್ವವು, ಸಂತಾನ ಪ್ರಾಪ್ತಿಯು, ಶುಭವೂ ಉಂಟಾಗುತ್ತೆ. ಗಾರ್ಹಸ್ಥ್ಯದಲ್ಲಿ ಸಂತೋಷ ಉಂಟಾಗುತ್ತೆ. ಸಂಸಾರ ಜೀವನ ಚೆನ್ನಾಗಿರುತ್ತೆ. ಜೊತೆಗೆ ನಾನು ನನ್ನ ಮಕ್ಕಳು ಇಷ್ಟೇ ಅಲ್ಲ ಜೀವನ, ಸಮಸ್ತ ಬ್ರಹ್ಮಾಂಡವೇ ನನ್ನ ಮನೆ ಅಂತ ವಿಶಾಲ ದರ್ಶನ ಕೂಡ ನಮಗೆ ಸಿಕ್ಕತ್ತೆ. ಹಾಗಾಗಿ ಕೂಷ್ಮಾಂಡ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತೀವಿ ಈ ನವರಾತ್ರದ 4ನೇ ದಿನ. ಇನ್ನೇನು ಸ್ಕಂದನನ್ನು ಸುಬ್ರಹ್ಮಣ್ಯನಿಗೆ ಜನ್ಮ ಕೊಡೋದಕ್ಕೆ ಸಿದ್ಧಳಾಗಿದ್ದಾಳೆ. ಧರ್ಮ ರಕ್ಷಣೆಗೆ ಬೇಕಾದ ವ್ಯವಸ್ಥೆಯನ್ನು ರೀಸೆಟ್ ಮಾಡ್ತಾಳೆ ಜಗನ್ಮಾತೆ. ನಾವು ಕ್ಲಾಕ್ ರೀಸೆಟ್ ಮಾಡ್ಕೊಳ್ಳೋ ಹಾಗೆ ಧರ್ಮ ತನ್ನಂತಾನೇ ರೀಸೆಟ್ ಮಾಡ್ಕೊಳತ್ತೆ. ದುಷ್ಕರ್ಮಿಗಳು ಹಠಾಟೋಪ ಅವರು ಜಾಸ್ತಿ ಆದಾಗ, ಈ ನಮ್ಮ ದೇಶ ಧರ್ಮಗಳನ್ನು ನಾಶ ಮಾಡುವ ಪ್ರಯತ್ನಗಳಾದಾಗ ಧರ್ಮ ನೋಡೋಷ್ಟು ನೋಡುತ್ತೆ, ಕೊನೆಗೆ ಎಲ್ಲವನ್ನು ರೀಸೆಟ್ ಮಾಡುತ್ತೆ. ದುಷ್ಟ ದಮನ ಶಿಷ್ಟ ರಕ್ಷಣೆ ಆಗೇ ಆಗುತ್ತೆ. ಅಂಥ ಆ ದುಷ್ಟ ದಮನ ಶಿಷ್ಟ ರಕ್ಷಣೆಗೆ ಒಳ್ಳೆ ನಾಯಕತ್ವ ಬೇಕು. ಅಂಥ ನಾಯಕತ್ವವನ್ನು ಹುಟ್ಟಿಸೋದಕ್ಕೆ, ಸ್ಕಂದನನ್ನು ಹುಟ್ಟಿಸೋದಕ್ಕೆ, ಸ್ಕಂದ ಮಾತಾ ಆಗೋದಕ್ಕೆ ಪೂರ್ವದಲ್ಲಿ ಅವಳು ಗರ್ಭಿಣಿಯಾಗಿದ್ದಾಳೆ. ಅಂಥ ಬ್ರಹ್ಮಾಂಡವನ್ನು ಅಥವಾ ಬ್ರಹ್ಮಾಂಡ ನಾಯಕನನ್ನು ಪ್ರಸವಿಸೋದಕ್ಕೆ ಅವಳು ಸಿದ್ಧಳಾಗಿದ್ದಾಳೆ ಅನ್ನೋ ಅರ್ಥವೂ ಬರುತ್ತೆ. ಅಂಥ ಕೂಷ್ಮಾಂಡ ದೇವಿ ನಮಗೆಲ್ಲ ಶುಭವನ್ನುಂಟು ಮಾಡಲಿ. ನಮಸ್ಕಾರ.